ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಎಜುಕೇಷನ್ ಹಾಗೆ ಕರಿಯರ್ ರಿಲೇಟೆಡ್ ಯಾವುದೇ ರೀತಿಯ ಒಂದು ಲೇಟೆಸ್ಟ್ ಮಾಹಿತಿಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಈಗ ಫೆಬ್ರವರಿ ಹಾಗೆಯೇ ಮಾರ್ಚ್ ತಿಂಗಳಲ್ಲಿ SSLC ಹಾಗೆಯೇ PUC ವಿದ್ಯಾರ್ಥಿಗಳ ಒಂದು ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಇವರ ಒಂದು ರಿಸಲ್ಟು ಮೇ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ದೇ ವಿಲ್ ಬಿ ಗೆಟ್ ರಿಸಲ್ಟ್. ಸೊ ಮುಂದೆ ಏನು, ಈ ರಿಸಲ್ಟ್ ಬಂದ ಮೇಲೆ ಮುಂದೆ ಏನು ಅನ್ನುವ ಒಂದು ಪ್ರಶ್ನೆಗೆ ವಿದ್ಯಾರ್ಥಿಗಳು ಈಗಲಿಂದನೇ, ಅವರ ಒಂದು ಪೇರೆಂಟ್ಸ್ ಸಹ ಈಗಲಿಂದನೇ ಆಲೋಚನೆ ಮಾಡಲಿಕ್ಕೆ ಆರಂಭ ಮಾಡಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ವಾಟ್ ನೆಕ್ಸ್ಟ್ ಆಫ್ಟರ್ PUC ಆ್ಯಂಡ್ ವಾಟ್ ನೆಕ್ಸ್ಟ್ ಆಫ್ಟರ್ SSLC ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಆಫ್ಟರ್ PUC ಆ್ಯಂಡ್ SSLC ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ಸು ಜಸ್ಟು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಲ್ಲ, ಅವರ ಪೇರೆಂಟ್ಸ್ಗೇನು ಸಹ ಜಾಸ್ತಿ ಆಗಿರುತ್ತೆ ಈ ಒಂದು ಹಂತದಲ್ಲೇ. ಇನ್ನು SSLC ಪರೀಕ್ಷೆ PUC ಪರೀಕ್ಷೆಗೆ ಇನ್ನೂ 2-3 ತಿಂಗಳು ಬಾಕಿ ಇದ್ರೂ ಸಹ ಪೇರೆಂಟ್ಸ್ಗಳಿಗೆ ಇವಾಗಲಿಂದ ಆರಂಭವಾಗಿರುತ್ತೆ ವಾಟ್ ನೆಕ್ಸ್ಟ್ ಮೈ ಚೈಲ್ಡ್ ಎಜುಕೇಷನ್ ಅನ್ನೋ ಒಂದು ಪ್ರಶ್ನೆ ಇವಾಗಲಿಂದ ಕಾಡ್ತಿರುತ್ತೆ. ಅದಕ್ಕೆ ನೀವು ವಾಟ್ ನೆಕ್ಸ್ಟ್ ಅಂತ ಅಂದ್ಕೊಳ್ಳೋದಕ್ಕಿಂತ ಮೊದಲು ವಾಟ್ ನೌ ಅಂದ್ಕೊಳ್ಳೋದೇ ಬಹುಸಂಖ್ಯಾತ ಒಂದು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗಳ ಒಂದು ಆಲೋಚನೆ ಆಗಿರಬೇಕು. ಯಾಕಂತ ಹೇಳಿದ್ರೆ ಅವರ ವಾಟ್ ನೆಕ್ಸ್ಟು ವಾಟ್ ನೌ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ನಾನು SSLC ನಂತರ ಆರ್ಟ್ಸ್ ಸಬ್ಜೆಕ್ಟಿಗೆ ಸೇರ್ಕೋಬೇಕಾ, ಸೈನ್ಸ್ ಮಾಡಬೇಕಾ, ITI ಮಾಡಬೇಕಾ, ಡಿಪ್ಲೊಮಾ ಮಾಡಬೇಕಾ, ಅಥವಾ ಮತ್ತೊಂದು ಯಾವುದಾದ್ರೂ ಬೇರೆ ಎಜುಕೇಷನ್ಗೆ ಸೇರ್ಕೋಬೇಕಾ ಅನ್ನೋದಕ್ಕಿಂತ ಹೆಚ್ಚಾಗಿ, ಹಾಗೆಯೇ PUC ವಿದ್ಯಾರ್ಥಿಗಳ ಕಾಮರ್ಸಾ, BCom, BBAನ, BCAನ ಅಥವಾ ಸೈನ್ಸು PCM ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಆಲೋಚನೆ ಅದಕ್ಕಿಂತ ಹೆಚ್ಚಾಗಿ ವಾಟ್ ನೌ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಎಲ್ಲ ಪೇರೆಂಟ್ಸು, ಎಲ್ಲ ವಿದ್ಯಾರ್ಥಿಗಳು ನಾನು ನೆಕ್ಸ್ಟು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನ್ಕೋತಾರೆ. ಆದರೆ ನಾನು ಈಗ ಏನು ಮಾಡಬೇಕು ಅನ್ನೋದ್ರ ಮೇಲೂ ಸಹ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡಬೇಕಾಗಿದೆ. ಅದರಲ್ಲೂ ಸಹ ಈಗ ಬೇರೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಏನು ಮಾಡಿದೆ ಅಂತಂದರೆ, PUC ವಿದ್ಯಾರ್ಥಿಗಳು ಸಹ 3 ಟೈಮ್ಸು ಎಕ್ಸಾಮ್ನ ಬರಿಬೋದು, ಹಾಗೆಯೇ SSLC ಸ್ಟೂಡೆಂಟ್ಸು ಸಹ 3 ಟೈಮ್ಸ್ ಎಕ್ಸಾಮ್ ಬರಿಬೋದು. ದೇ ವಿಲ್ ಗೆಟ್ ಹ್ಯಾಸ್ ಎ ಫ್ರೆಶ್ ಕ್ಯಾಂಡಿಡೇಟ್ ಆಗಿ ಮಾರ್ಕ್ಸ್ಗಳನ್ನ ಪಡೆಯುವಂಥದ್ದು. ಆದರೆ ವಾಟ್ ನೌ ಅನ್ನೋದ್ರ ಮೇಲೆ ನಿಮ್ಮ ವಾಟ್ ನೆಕ್ಸ್ಟ್ ಅನ್ನೋದು ಬಹುಸಂಖ್ಯಾತವಾಗಿ, ಅದರಲ್ಲೂ ಸಹ ನಮ್ಮ ಗ್ರಾಮೀಣ ಹಳ್ಳಿ ವಿದ್ಯಾರ್ಥಿಗಳ ಒಂದು ಎಜುಕೇಷನ್ನು ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ತೀರಾ ಒಂದು ಬಡವರು, ಹಳ್ಳಿಗಳಲ್ಲಿ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾರೋ ಆ ಒಂದು ಕುಟುಂಬದ ವಿದ್ಯಾರ್ಥಿಗಳ ಎಜುಕೇಷನ್ನು ಸಹ ವಾಟ್ ನೌ ಅನ್ನೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಇನ್ನು ಶ್ರೀಮಂತರ ಮಕ್ಕಳು ಬಿಡಿ, ಅವ್ರಿಗೆ ದುಡ್ಡು ಕೊಟ್ಟರೆ ಎಲ್ಲಿ ಬೇಕಾದ್ರೂ ಸೀಟ್ ತಗೋತಾರೆ. ವಾಟ್ ನೌ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಸ್ಟೂಡೆಂಟ್ಸು 7 ಇಯರ್ಸು 10 ಇಯರ್ಸ್ ಬ್ಯಾಕು ಅವರೊಂದು ಫಸ್ಟ್ ಕ್ಲಾಸಲ್ಲಿ, ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ. ಅವ್ರಿಗೆ ಡಿಪ್ಲೊಮಾ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಆದರೆ ಆ ಡಿಪ್ಲೊಮಾ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ತಾವು ಅಂದ್ಕೊಂಡ ಪೇರೆಂಟ್ಸ್ ಆಗಿರ್ಬೋದು, ಆ ಸ್ಟೂಡೆಂಟ್ಸ್ ಅಂದ್ಕೊಂಡ ಒಂದು ಕಾಲೇಜ್ನಲ್ಲಿ ಸೀಟ್ ಸಿಗಲ್ಲ. ಅಲ್ಲಿ ಸೀಟ್ ತೊಗೋಬೇಕು ಅಂತ ಹೇಳಿದ್ರೆ ಡೊನೇಷನ್ನೇ ಕಟ್ಟಬೇಕು, ಅಷ್ಟು ದುಡ್ಡಿರಲ್ಲ. ಸೊ ಓಕೆ, ಡೊನೇಷನ್ ಕಟ್ಟೋದನ್ನ ಬಿಟ್ಟು ಆಲೋಚನೆ ಮಾಡೋಣ ಅಂತಂದರೆ ಫ್ರೀ ಸೀಟ್ಗೆ ಹೋಗಬೇಕು. ಫ್ರೀ ಸೀಟ್ಗೆ ಹೋಗಬೇಕು ಅಂದ್ರೆ ಏನು, CS ಅಂತ ಕಂಪ್ಯೂಟರ್ ಸೈನ್ಸ್ನೇ ಮಾಡಬೇಕು ಡಿಪ್ಲೊಮೋದಲ್ಲಿ, ಅಥವಾ ಒಂದು ITI ಕಾಲೇಜ್ಗಳಲ್ಲಿ, ಸರ್ಕಾರಿ ITI ಕಾಲೇಜ್ಗಳಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ಅಥವಾ ಎಲೆಕ್ಟ್ರಿಷಿಯನು, ಎಲೆಕ್ಟ್ರಾನಿಕ್ಸು ಯಾವುದೋ ಒಂದು ಮಾಡಬೇಕು ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿ ಏನು ಮಾಡಿರಬೇಕು, ಗೌರ್ಮೆಂಟು ಕಾಲೇಜ್ನಲ್ಲಿ ತಾನು ಎಲ್ಲಿಗೆ ಸೇರ್ಕೋಬೇಕು, ಎಲ್ಲಿಗೆ ಅಡ್ಮಿಷನ್ ಆಗಬೇಕು ಅಂತ ಅನ್ಕೋತಾನೋ ಆ ಒಂದು ಕಾಲೇಜ್ನಲ್ಲಿ, ಇದೇ ಟೈಮ್ನಲ್ಲಿ ನಮ್ಮ ಮುನ್ನಿ, ಮೈ ಪೆಟ್ ನೇಮ್, ಅದು ತುಂಬ ಬಡ್ಕೋತೈತೆ, ಯಾರು ಬೇಜಾರು ಮಾಡ್ಕೋಬೇಡಿ, ಅವಾಗ ಡಿಸ್ಟರ್ಬೆನ್ಸ್ ಆದರೆ. ಬಟ್ ನಾನು ಮೈಕ್ ಹಾಕೊಂಡಿರೋದ್ರಿಂದ ನಿಮಗೆಲ್ಲ ಕೇಳಿಸುತ್ತೆ. ಸೊ ಮುಂದೆ ಬರೋಣ. ಸೊ ನಾವು ಯಾವ ಕಾಲೇಜಿಗೆ ಸೇರ್ಕೋಬೇಕು, ಅದೇ ಕಾಲೇಜ್ನಲ್ಲಿ ಸೀಟ್ ಬೇಕು ಅಂತ ಹೇಳಿದ್ರೆ ಅದು ಮೆರಿಟ್ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಿದ್ಯಾರ್ಥಿ ಏನು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿರೋದು, ಅವನು ಅಂದ್ಕೊಂಡಂತೆ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮೋನ ತಗೊಳ್ಳಿಕ್ಕೆ ಆಗಲಿಲ್ಲ. ಅವರ ತಂದೆ ತಾಯಿನೂ ಸಹ, ಅವ್ರ ಪೇರೆಂಟ್ಸು ಸಹ ಅವನು ಕೇಳಿದಂತಹ ಒಂದು ವಿದ್ಯಾರ್ಥಿ ಕೇಳಿದಂತಹ ಒಂದು ಕಾಲೇಜ್ಗೆ ಸೇರ್ಸೋಕ್ಕಾಗಲಿಲ್ಲ, ವಿದ್ಯಾರ್ಥಿ ಕೇಳಿದಂತಹ ಒಂದು ಎಜುಕೇಷನ್ಗೆ ಸೇರ್ಸೋಕ್ಕಾಗಲಿಲ್ಲ, ಅದೇನೋ ಡಿಪ್ಲೊಮಾಗೆ ಸೇರ್ಸೋಕ್ಕಾಗಲಿಲ್ಲ. ಇತ್ತಗೆ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ತಗೊಳ್ಳಿಲ್ಲ. ಅವನು ಸೇರ್ಕೋಬೇಕು ಅನ್ನೋ ಒಂದು ಕಾಲೇಜಿಗೆ ಸೇರ್ಕೊಳ್ಳಿಕ್ಕೆ, ಅವನು ಬಯಸಿದಂತಹ ಒಂದು ಬ್ರಾಂಚ್ಗೆ, ಡಿಪ್ಲೊಮಾ ಬ್ರಾಂಚ್ಗೆ ಸೇರ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಅಂಕಗಳನ್ನು ತಗೊಳ್ಳಿಲ್ಲ. ಇತ್ತಗೆ ಅವ್ರ ಹತ್ರ ಅದೇ ಒಂದು ಬ್ರಾಂಚ್ಗೆ ಸೇರಿಸಲಿಕ್ಕೆ, ಅವ್ನು ಯಾವ ಒಂದು ಬ್ರಾಂಚ್ಗೆ ಸೇರ್ಕೋಬೇಕು ಅನ್ಕೋತಿದ್ನೋ, ಕಾಲೇಜಿಗೆ ಸೇರ್ಕೋಬೇಕು ಅನ್ಕೋತಿದ್ನೋ, ಅಂದರೆ ಪ್ರೈವೇಟ್ ಕಾಲೇಜ್ಗೆ, ಅದಕ್ಕೆ ಸೇರ್ಕೊಳ್ಳೋಕ್ಕೆ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಸೊ ಹಾಗಾಗಿ ನೀವು ಸ್ಪೆಷಲಿ ನಾನು ಒತ್ತು ಹೆಚ್ಚು ಕೊಡ್ತಾ ಇರೋದು ಯಾರಿಗೆ ಅಂತಂದರೆ, ಹಳ್ಳಿಯಿಂದ ಒಂದು ಸಿಟಿಗೆ ಹೋಗಿ ಅಧ್ಯಯನ ಮಾಡ್ತಿರುವಂತಹ, ಎಜುಕೇಷನ್ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಸ್ಟೂಡೆಂಟ್ಸ್ಗೆ ನಾನು ಈ ಒಂದು ವಿಷಯನ ಹೇಳ್ತಿರೋದು. ವಾಟ್ ನೌ ಅನ್ನೋದ್ರ ಮೇಲೆ ನೀವು ನಿಮ್ಮ ಒಂದು ನೆಕ್ಸ್ಟ್ ಎಜುಕೇಷನ್ನು
ಡಿಪೆಂಡ್ ಆಗಿರುತ್ತೆ. ವಾಟ್ ನೌ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ನೌ ಹೇಗೆ ಅಂತ ಒಂದು ಉದಾಹರಣೆ ಕೊಟ್ಟೆ. ವಾಟ್ ನೌ ಹೇಗೆ ಅನ್ನೋದಕ್ಕೆ, ಈಗ ವಾಟ್ ನೌ ಅನ್ನೋದು ಬರೋದಾದರೆ ನೀವು ವಾಟ್ ನೆಕ್ಸ್ಟ್ಗಿಂತ ಮೊದಲು ವಾಟ್ ನೌ ಅಂದರೆ, ನೀವು ಇವಾಗ ಫೆಬ್ರವರಿನಲ್ಲಿ ಮತ್ತು ಮಾರ್ಚ್ನಲ್ಲಿ ಪರೀಕ್ಷೆನ ಬರೀಲಿಕ್ಕೆ ಹೋಗ್ತಿರೋಂತಹ ಸ್ಟೂಡೆಂಟ್ಸ್ಗಳು, PUC ಮತ್ತು SSLC ಸ್ಟೂಡೆಂಟ್ಸ್ಗಳು, ನಿಮ್ಮ ಇಂಟ್ರೆಸ್ಟು, ನಿಮ್ಮ ಗೋಲು, ಹಾಗೆಯೇ ನಿಮ್ಮ ಕೆಪಾಸಿಟಿಗೆ ನೀವು ನಾನು ನೆಕ್ಸ್ಟು ಏನನ್ನ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಎಜುಕೇಷನ್ಗೆ ನೀವು ಪ್ರೈವೇಟ್ ಕಾಲೇಜ್ನಲ್ಲಿ ಸೀಟ್ ತೊಗೋತಿರೋ ಅಥವಾ ಒಂದು ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟ್ ತೊಗೋತಿರೋ ಅಥವಾ ಯಾವ ಒಂದು ಕಾಲೇಜ್ನಲ್ಲಿ ಸೀಟ್ ತೊಗೋಬೇಕು ಅನ್ಕೋತಿರೋ ಅಲ್ಲಿ ಎಷ್ಟು ಬೇಡಿಕೆ ಇದೆ, ಎಷ್ಟು ಸ್ಟೂಡೆಂಟ್ಸ್ಗಳನ್ನ ಅಡ್ಮಿಷನ್ ಮಾಡ್ಕೋತಾರೆ, ಯಾವ ಒಂದು ಬ್ರಾಂಚ್ಗಳಿಗೆ ಹೆಚ್ಚು ಅಡ್ಮಿಷನ್ ತಗೋತಾ ಇದ್ದಾರೆ, ಅಲ್ಲಿ ಎಷ್ಟು ಕಟ್ ಆಫ್ ಮಾರ್ಕ್ಸನ್ನು ನಿಲ್ಲಿಸ್ತಾ ಇದ್ದಾರೆ ಈಗ ಪ್ರಸ್ತುತದಲ್ಲಿ ಅನ್ನೋದನ್ನು ನೀವು ಅಧ್ಯಯನ ಮಾಡ್ಕೋಬೇಕು. ಇವಾಗಲೇ ಯು ಶುಡ್ ರಿಸರ್ಚ್ ಆಲ್ ದೀಸ್ ಥಿಂಗ್ಸ್. ಇದೆಲ್ಲವನ್ನು ಸಹ ನೀವು ಇವಾಗಲೇ ಅರ್ಥ ಮಾಡ್ಕೊಂಡ್ರೆ ನೀವಿವಾಗ ಅಯ್ಯೋ ಒಂದು ಪರೀಕ್ಷೆ ಎಕ್ಸಾಮ್ 1ರಲ್ಲಿ ಆಗಲಿಲ್ಲ ಅಂದರೆ ಎಕ್ಸಾಮ್ 2 ಇದೆ, ಡೋಂಟ್ ವರಿ ಎಕ್ಸಾಮ್ 3 ಇದೆ ಅಂತ ನೀವೇನಾದರೂ ಎಕ್ಸಾಮ್ನ ಕಡೆಗಣಿಸಿದ್ರೆ ನಿಮಗೆ ಭಾರಿ ಹೊಡೆತ ಬೀಳುತ್ತೆ. ನೀವು ಯಾವ ಒಂದು ಬ್ರಾಂಚ್ಗೆ, ಯಾವ ಒಂದು ಕಾಲೇಜ್ಗೆ ಸೇರ್ಕೋಬೇಕು ಅಂದ್ಕೊಂಡಿದ್ರು ಅದಕ್ಕೆಲ್ಲಕ್ಕೂ ಸಹ ಬ್ರೇಕ್ ಬಿದ್ದುಬಿಡುತ್ತೆ. ಸೊ ಆದ್ದರಿಂದ ನೀವೇನು ಮಾಡಿ, ಯು ಶುಡ್ ವಾಟ್ ನೌ ಅನ್ನೋದಕ್ಕೆ ಈಗ ಬರ್ತಾ ಇದ್ದೀನಿ ನೋಡಿ. ವಾಟ್ ನೌ, ಇವಾಗ ನೀವು ಇದನ್ನೆಲ್ಲ ರಿಸರ್ಚ್ ಮಾಡಿದರೆ ನಾನು ಯಾವ ಬ್ರಾಂಚು, ಡಿಪೆಂಡ್ ಆನ್ ಇಂಟ್ರೆಸ್ಟ್, ಡಿಪೆಂಡ್ ಆನ್ ಕೆಪಾಸಿಟಿ, ಡಿಪೆಂಡ್ ಆನ್ ಗೋಲ್, ಯಾವ ಬ್ರಾಂಚ್ ಅಂದ್ಕೊಂಡಿರ್ತೀರೋ ಆ ಬ್ರಾಂಚ್ಗೆ ನೀವು ಎಲ್ಲಿ ಅಡ್ಮಿಷನ್ ತಗೋಬೇಕು ಅಂದ್ಕೊಂಡಿದ್ದೀರೋ, ಎಲ್ಲೆಲ್ಲಿ ಸಾಧ್ಯತೆಗಳು, ಎಲ್ಲೆಲ್ಲಿ ನಾನು ಅಡ್ಮಿಷನ್ ತಗೋಬೋದು ಅಂತ ಆಲೋಚನೆ ಮಾಡ್ತಾ ಇದ್ದೀರೋ, ಪೇರೆಂಟ್ಸು ಸಹ ಆಲೋಚನೆ ಮಾಡಿ. ನೀವು ಪೇರೆಂಟ್ಸು ಈ ವಿಡಿಯೋ ನೋಡಿದವರು ನಿಮ್ಮ ಒಂದು ಮಕ್ಕಳಿಗೂ ಸಹ ಈ ಒಂದು ಮಾಹಿತಿನ ತಿಳಿಸಿ. ಅವರೆಷ್ಟು ಅಂಕ ತಗೋತಾರೆ ಅನ್ನೋದ್ರ ಮೇಲೆ ಆ ಒಂದು ಕಾಲೇಜ್ಗೆ, ಆ ಒಂದು ಬ್ರಾಂಚ್ಗೆ ಅವರು ಅಡ್ಮಿಷನ್ನ ಪಡ್ಕೋಬೋದು. ಐದರ್ ದೇ ಕಾಂಟ್. ಸೊ ಆದ್ದರಿಂದ ನೀವು ವಾಟ್ ನೆಕ್ಸ್ಟ್ ಅನ್ನೋದಕ್ಕೂ ಮೊದಲು ವಾಟ್ ನೌ ಅನ್ನೋದನ್ನು ನೀವು ಈ ಒಂದು ರಿಸರ್ಚ್ ಬೇಸ್ ಆಗಿ ಅಡ್ಮಿಷನ್ಗೆ ಏನೇನು ಬೇಕು, ಎಷ್ಟು ಅಂಕ ಬೇಕು, ಅದರಲ್ಲೂ ಸಹ ಯಾವ ಒಂದು ವಿಷಯಗಳಲ್ಲಿ ಎಷ್ಟು ಅಂಕಗಳನ್ನ ತೆಗೆದ್ರೆ ನಮ್ಮ ಮಗಳು ಆ ಕಾಲೇಜಿಗೆ ಸೇರ್ಕೋಬೋದು ಅದನ್ನು ನೀವು ತಿಳ್ಕೊಂಡು, ಪೇರೆಂಟ್ಸು ಅದನ್ನು ವಿದ್ಯಾರ್ಥಿಗಳು ನೀವು ತಿಳ್ಕೊಂಡು ಇವಾಗ ನೀವು ಎಕ್ಸಾಮ್ಗೆ ಹೇಗೆ ಸಿದ್ಧತೆ ನಡೆಸಬೇಕು, ಎಷ್ಟು ಶ್ರಮ ಹಾಕಬೇಕು, ನಾನು ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಅಂಕಗಳನ್ನ ತಗೋಬೇಕು ನಾನು ಅನ್ನೋದನ್ನು ಆಲೋಚನೆ ಮಾಡಿ ಅಷ್ಟು ಶ್ರಮನ ಹಾಕಿದರೆ ನೀವು ನಿಮ್ಮ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಒಂದು ಉತ್ತರ ಸಿಗುತ್ತೆ. ಸೊ ನಾನು ಕೊನೆಯದಾಗೂ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಕೊನೆಯದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ವಾಟ್ ನೆಕ್ಸ್ಟು ಏನು, ನಿಮ್ಮ ಆಸಕ್ತಿ, ನಿಮ್ಮ ಕೆಪಾಸಿಟಿ, ಸಾಮರ್ಥ್ಯ, ನಿಮ್ಮ ಗೋಲ್, ಗುರಿಗೆ ಅನುಗುಣವಾಗಿ ನೆಕ್ಸ್ಟ್ ಕೋರ್ಸ್ ಯಾವ್ದು ತಗೋಬೇಕು ಅಂದ್ಕೊಂಡಿದ್ದೀರೋ, PUC ಆದಮೇಲೆ SSLC ಆದಮೇಲೆ ಆ ಒಂದು ಬ್ರಾಂಚ್ಗೆ ಯಾವ ಕಾಲೇಜಿಗೆ ಸೇರ್ಕೋಬೇಕು ಅಂದರೆ ಎಷ್ಟು ಕಟ್ ಆಫ್ ನಿಲ್ಲಿಸ್ತಿದ್ದಾರೆ, ಸೀಟ್ನ ಅಲಾಟ್ ಮಾಡೋದಕ್ಕೆ, ಅಡ್ಮಿಷನ್ ಕೊಡಲಿಕ್ಕೆ ಅನ್ನೋದನ್ನ ತಿಳ್ಕೊಂಡು ನೀವು ಎಫರ್ಟ್ನ ಹಾಕಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದಂತೆ ರಿಚ್ ಫ್ಯಾಮಿಲಿ ಸ್ಟೂಡೆಂಟ್ಸ್ಗಳು ಡೋಂಟ್ ವರಿ, ನೀವೆಷ್ಟೇ ಅಂಕಗಳನ್ನ ಅವ್ರಿಗೂ ಸಹ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ, ಹೆಚ್ಚು ಅಂಕಗಳನ್ನ ಪಡೀಲಿಕ್ಕೆ ಅನುಕೂಲ ಆಗಲಿ ಅಂತ. ಆದರೆ ಪ್ರೈವೇಟ್ನಲ್ಲಿ ಸೇರ್ಕೋಬೇಕು ಅಂತ ಹೇಳಿದ್ರೆ ಹೆಚ್ಚು ಹಣವನ್ನೇ ಇಟ್ಕೊಂಡಿರಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೇನು ಹೆಚ್ಚು ಸಮಸ್ಯೆ ಆಗಲ್ಲ. ಆದರೆ ನಮ್ಮ ರೂರಲ್ ಸ್ಟೂಡೆಂಟ್ಸು, ನಮ್ಮ ಗ್ರಾಮೀಣ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಟೂಡೆಂಟ್ಸ್ಗಳು ಈ ಬಗ್ಗೆ ವಾಟ್ ನೌ ಅನ್ನೋದ್ರ ಬಗ್ಗೆ ನೀವು ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಡಿಪೆಂಡ್ ಆಗಿರೋ ವಾಟ್ ನೌ ಅನ್ನೋದ್ರ ಬಗ್ಗೆ ತೀರಾ ನೀವು ಆಲೋಚನೆ ಮಾಡಲೇಬೇಕಾಗಿದೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ವಾಟ್ ನೆಕ್ಸ್ಟ್ ಆಫ್ಟರ್ SSLC, ವಾಟ್ ನೆಕ್ಸ್ಟ್ ಆಫ್ಟರ್ PUC ಅನ್ನೋದ್ರ ಬಗ್ಗೆ ಸ್ಪೆಷಲ್ ಬೇರೆ ವಿಡಿಯೋಗಳನ್ನ ಮಾಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಇರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ನನ್ನ ಈ ಒಂದು ವಿಡಿಯೋದಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.